ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಿಯ ಪಾವನಾತ್ಮರೇ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾಹ ತೀರಿಸಬಲ್ಲಿ ಹೃದಯದಲ್ಲಿ, ಆತ್ಮದಾಹ ತೀರಿಸಬಲ್ಲಿ ನಮ್ಮ ಹೃದಯದಲ್ಲಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾವಿವ, ಬೇಗ ಬಾವಿವ ನಮ್ಮ ಮಧ್ಯದಲ್ಲಿ. ಇಳಿದು ಬಾವಿವ, ಬೇಗ ಬಾವಿವ ನಮ್ಮ ಮಧ್ಯದಲ್ಲಿ. ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ. ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ. ಎಲ್ಲರೂ ಕರಗಳನ್ನು ಚಾಚುತ್ತ ಪಾವನಾತ್ಮರೇ, ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾವಿವ, ಬೇಗ ಬಾವಿವ ನಮ್ಮ
ಈಗ ದೇವರ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೋವೇಲನ ಗ್ರಂಥದಿಂದ ವಚನ, ಅಧ್ಯಾಯ 2 ವಚನಗಳು 12ರಿಂದ 17ರವರೆಗೆ. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ, ಉಪವಾಸ ಕೈಗೊಂಡು ಅತ್ತು ಗೋಳಾಡಿ, ನಿಮ್ಮ ಉಡುಪುಗಳನ್ನಲ್ಲ ಹೃದಯಗಳನ್ನು ಸೀಳಿರಿ. ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ. ಅವರು ದಯಾವಂತರು, ಕರುಣಾಮೂರ್ತಿ, ಸಹನಶೀಲ, ಪ್ರೀತಿಮಯ. ವಿಧಿಸಬೇಕಾಗಿದ್ದ ದಂಡನೆಗಾಗಿ ಮನನೊಂದುಕೊಳ್ಳುವಂಥವರು. ಒಂದು ವೇಳೆ ಸರ್ವೇಶ್ವರ ಸ್ವಾಮಿ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಬಹುದು, ನಿಮ್ಮ ಕಡೆಗೆ ತಿರುಗಿ ನಿಮ್ಮನ್ನು ಆಶೀರ್ವದಿಸಬಹುದು. ನಿಮ್ಮ ದೇವರಾದ ಅವರಿಗೆ ಅರ್ಪಿಸಲು ಬೇಕಾದ ನೈವೇದ್ಯಗಳನ್ನು ಧಾರಾಳವಾಗಿ ಅನುಗ್ರಹಿಸಬಹುದು. ಸಿಯೋನ್ ಶಿಖರದ ಮೇಲೆ ನಿಂತು ಕೊಂಬು ಊದಿರಿ, ಉಪವಾಸ ದಿನವನ್ನು ಘೋಷಿಸಿರಿ, ಮಹಾಸಭೆಯನ್ನು ಕರೆಯಿರಿ, ಜನರನ್ನು ಒಟ್ಟುಗೂಡಿಸಿರಿ, ಸಭೆಯನ್ನು ಏರ್ಪಡಿಸಿರಿ, ವೃದ್ಧರನ್ನು, ಮಕ್ಕಳನ್ನು, ಮೊಲೆಗೂಸುಗಳನ್ನು ಕರೆತನ್ನಿರಿ. ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಸರ್ವೇಶ್ವರ ಸ್ವಾಮಿಯ ಪರಿಚಾಲಕರಾದ ಯಾಜಕರು ದೇವಾಲಯದ ದ್ವಾರ ಮಂಟಪಕ್ಕೂ ಬಲಿಪೀಠಕ್ಕೂ ನಡುವೆ ಶೋಕತಪ್ತರಾಗಿ ಹೀಗೆಂದು ಪ್ರಾರ್ಥಿಸಲಿ. ಕರುಣೆ ತೋರು ಏ ಸರ್ವೇಶ್ವರ ನಿನ್ನ ಪ್ರಜೆಗೆ, ನಿಂದೆಯಾಗದಿರಲಿ ನಿನ್ನ ಸ್ವಂತ ಜನತೆಗೆ, ಗುರಿಯಾಗದಿರಲಿ ಅವರು ಅನ್ಯರ ತಾತ್ಸಾರಕ್ಕೆ, ನಿಮ್ಮ ದೇವನಲ್ಲಿ ಎಂಬ ಪರಕೀಯರ ಹೀಯಾಳಿಕೆಗೆ. ಪ್ರಭುವಿನ ವಾಕ್ಯ. ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಒಬ್ಬ ಗುರು ಬಹಳ ಪ್ರಸಿದ್ಧನಾಗಿದ್ದ. ಇಡೀ ಊರಿಗೆ ಅವನನ್ನು ಕಂಡರೆ ಗೌರವ. ಅವನನ್ನು ಎಷ್ಟು ಗೌರವಿಸ್ತಿದ್ರು ಎಂದರೆ, ಅವರೇನೇ ಹೇಳಿದರೂ ಸರಿ, ಯಾರೂ ಒಂದು ಮಾತಾಡ್ತಾ ಇರಲಿಲ್ಲ. ಅವನ ಬಳಿ ಸೇರಲು ಬಹಳ ಶಿಷ್ಯರು ಅವಣಿಸುತ್ತಿದ್ದರು. ನಾನು ಇವ್ರ ಶಿಷ್ಯರಾಗಬೇಕು, ಇವರನ್ನು ಹಿಂಬಾಲಿಸಬೇಕು, ಇವರಂತೆ ಇರಬೇಕು, ಇವರಿಗೆ ಸಿಗುವ ಗೌರವ ನನಗೂ ಸಿಗಬೇಕು ಅನ್ನುವಂಥ ಆಸೆ. ಗುರುಗಳು ಸಾಧಾರಣವಾಗಿ ಯಾರನ್ನೂ ಕರೀತಾ ಇರಲಿಲ್ಲ. ಅವರಾಗಿ ಬಂದವರನ್ನು ಅವರು ವಾಪಸ್ ಕಳಿಸ್ತಾ ಇರಲಿಲ್ಲ. ಹಾಗಾಗಿ ಕೆಲವರು ಆ ಗುರುಗಳ ಬಳಿ ಬಂದು, ನಿಮ್ಮ ಶಿಷ್ಯರಾಗ್ತೇವೆ ನಾವು. ಆ ಗುರುಗಳು ಅವನನ್ನು ಸ್ವಾಗತಿಸಿದರು. ಸ್ವಾಗತಿಸಿ ಅವರಿಗೆ ತರಬೇತಿಯನ್ನು ನೀಡಲು ಪ್ರಾರಂಭಿಸಿದರು. ಕಾಲಕ್ರಮೇಣ ಈ ಶಿಷ್ಯರು ಜಾಸ್ತಿ ಜನರಿಂದ ಗೌರವವನ್ನು ಬಳಸ್ತಾ ಇದ್ದರು. ಆಸೆ ಅವರ ಮನಸ್ಸು ತುಂಬಲು ಪ್ರಾರಂಭವಾಯಿತು. ಗುರುಗಳು ಇದನ್ನು ಅರಿತು ಅವರಿಗೆ ಬುದ್ಧಿವಾದವನ್ನೇ ಹೇಳಲು ಪ್ರಾರಂಭಿಸ್ತಾರೆ. ಆದರೆ ಈ ಶಿಷ್ಯರುಗಳೆಲ್ಲ ಒಂದು ಆಸೆ ಮತ್ತೊಮ್ಮೆ ಗುರುಗಳಲ್ಲಿ ವ್ಯಕ್ತಪಡಿಸ್ತಾರೆ. ನಾವು ಎಲ್ಲ ದೇವಾಲಯಗಳಿಗೆ ಹೋಗಬೇಕು, ಆರಾಧನೆಯನ್ನು ಸಲ್ಲಿಸಬೇಕು, ಬನ್ನಿ ಹೋಗೋಣ. ಆದರೆ ಆ ಗುರುಗಳು ಹೇಳ್ತಾರೆ, ನಾನು ಬರಲ್ಲ, ನೀವು ಬೇಕಾದರೆ ಹೋಗಿ. ಈ ಶಿಷ್ಯರುಗಳೆಲ್ಲರೂ ನಾವು ಹೋಗೋಣ ಎಂದು ಹೇಳಿ ಹೋಗಲು ತಯಾರಾಗ್ತಾರೆ. ಆಗ ಆ ಮುಖ್ಯ ಗುರು ಆ ಶಿಷ್ಯರುಗಳಿಗೆಲ್ಲ ಹೋಗುವಾಗ ಒಂದು ಆಗಲಕಾಯಿ ಕೊಡ್ತಾರೆ. ಆಗಲಕಾಯಿ, ಬಹಳ ಕಹಿಯಾದ ಒಂದು ಆಗಲಕಾಯಿ. ಅದನ್ನು ಕೊಟ್ಟು ತೆಗೆದುಕೊಳ್ಳಿ. ಇದು ನೀವೇನು ಮಾಡಬೇಕು, ಯಾವುದ್ಯಾವುದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಿರೋ ಹೋಗಿ ಅಲ್ಲಿ ಇದನ್ನು ಇಡಿ, ಪೀಠದ ಮೇಲೆ ಇದನ್ನು ಹಿಡಿ. ಯಾವ್ಯಾವ ಸಮುದ್ರದಲ್ಲಿ ಮುಳುಗ್ತೀರೋ ಅದರಲ್ಲಿ ಇದನ್ನು ಮುಳುಗಿಸಿ. ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರೋ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ. ಹೋಗ್ಬಿಟ್ಟು ಬರುವಾಗ ಸುರಕ್ಷಿತವಾಗಿ ಇದನ್ನು ತರಬೇಕು.
ಶಿಷ್ಯರೆಲ್ಲರಿಗೆ ಸಂತೋಷ. ಆ ಹಾಗಲಕಾಯನ್ನು ತೆಗೆದುಕೊಂಡು ಅವರು ಹೋಗ್ತಾರೆ. ಹೋಗಿದ್ದ ಕಡೆ ಎಲ್ಲ ಕಡೆ ಆ ಪೀಠದ ಮೇಲೆ ಇಡ್ತಾರೆ, ಪುಣ್ಯ ಸ್ಥಳಗಳಲ್ಲಿ ಇಡ್ತಾರೆ, ಪುಣ್ಯ ನದಿಗಳಲ್ಲಿ ಅದನ್ನು ಸ್ನಾನ ಮಾಡಿಸ್ತಾರೆ. ಕೊನೆಗೆ ಎಲ್ಲ ಕ್ಷೇತ್ರಗಳನ್ನು ಮುಗಿಸಿ ಅವರು ವಾಪಸ್ಸಾದಾಗ ಗುರುಗಳು ಅವರನ್ನು ಸ್ವಾಗತಿಸಿ, ನೀವು ತಂದಂಥ ಹಾಗಲಕಾಯಿ ಎಲ್ಲಿ ಕೊಡಿ. ಹಾಗಲಕಾಯಿ ಈಸ್ಕೊಳ್ತಾರೆ. ನೀವು ಹೋಗಿ ಸ್ನಾನ ಮಾಡಿ ಬನ್ನಿ, ನಾನು ಊಟಕ್ಕೆ ತಯಾರು ಮಾಡ್ತೇನೆ. ಊಟ ತಯಾರು ಮಾಡಿದ್ರು. ಅದೇ ಹಾಗಲಕಾಯನ್ನು ಕಟ್ ಮಾಡಿ ಅವರಿಗೆ ಒಂಥರ ಪಲ್ಯ ಮಾಡಿ ಒಬ್ಬೊಬ್ಬರಿಗೂ ಬಡಿಸಿದ್ರು. ಆಗ ಗುರುಗಳು ಕೇಳ್ತಾರೆ, ಪಲ್ಯ ಹೇಗಿತ್ತು? ಅವರೆಲ್ಲರೂ ಅದೇ ಕಹಿ ಆಗಿದೆ, ತುಂಬ ಕಹಿ ಆಗಿದೆ. ಆ ಗುರುಗಳು ಹೇಳ್ತಾರೆ, ಅದೇಗಪ್ಪ ಸಾಧ್ಯ? ನೀವು ಎಲ್ಲ ಪುಣ್ಯಕ್ಷೇತ್ರಕ್ಕೆ ತೆಗೆದುಕೊಂಡು ಹೋದ್ರಿ, ಎಲ್ಲ ನದಿಗಳಲ್ಲೂ ಅದನ್ನು ಮುಳುಗಿಸ್ತೀರಿ, ಎಲ್ಲ ಬಲಿಪೀಠದ ಮೇಲೆ ಅದು ಇಟ್ರಿ, ಆದರೆ ಯಾಕೆ ಅದು ಇನ್ನೂ ಕಹಿ ಆಗಿದೆ? ಯಾಕೆ ಅದು ಸಿಹಿ ಆಗಿಲ್ಲ ಎಂದು ಪ್ರಶ್ನೆ ಕೇಳುವಾಗ ಅವರಲ್ಲಿ ಉತ್ತರ ಇಲ್ಲ, ಉತ್ತರಿಸಲು ಸಾಧ್ಯವಾಗಲಿಲ್ಲ. ಆಗ ಗುರುಗಳು ಹೇಳ್ತಾರೆ, ನೀವು ಮಂದಮತಿಗಳಾಗ್ತಾ ಇದ್ದೀರಾ. ನಾವು ಕೇವಲ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಹುಡುಕಿ ಬಂದರೆ ಸಾಲದು, ಪುಣ್ಯ ನದಿಗಳಲ್ಲಿ ನಾವು ಸ್ನಾನ ಮಾಡಿ ಬಂದರೆ ಆಗದು, ಎಲ್ಲ ವಿವಿಧವಾದ ದೇವಾಲಯಗಳಿಗೆ ಹೋಗಿ ಬಂದರೆ ಸಾಲದು. ಮೊದಲು ನಮ್ಮ ಮನಸ್ಸನ್ನು ನಾವು ಬದಲಾಯಿಸಬೇಕು. ನಾವು ಮಾಡುವಂಥ ಕೆಲಸವನ್ನು ಬದಲಾಯಿಸಬೇಕು, ನಡೆಯುವಂಥ ಹಾದಿಯನ್ನು ಬದಲಾಯಿಸಬೇಕು. ಆಗ ಮಾತ್ರ ಬದಲಾವಣೆ ಎನ್ನುವುದು ನಮ್ಮ ಜೀವನದಲ್ಲಿ ಜನರು ನೋಡಲು ಸಾಧ್ಯ. ಅದಕ್ಕೋಸ್ಕರ ಈಗ ತಾನೇ ಓದಿದಂತಹ ವಾಚನದಲ್ಲಿ ದೇವರು ಹೇಳ್ತಾರೆ, ನನ್ನ ಬಳಿ ಬನ್ನಿ, ಪಶ್ಚಾತ್ತಾಪಪಟ್ಟು ನನ್ನ ಬಳಿ ಬನ್ನಿ. ಅಲ್ಲಿ ದೇವರು ಹೇಳ್ತಾ ಇಲ್ಲ, ನೀವು ಪಾಪ ಮಾಡೋದನ್ನು ಬಿಟ್ಬಿಡಿ, ಆ ರೀತಿ ದೇವರು ಹೇಳ್ತಾ ಇಲ್ಲ. ಬದಲಾಗಿ ನನ್ನ ಬಳಿ ಪಶ್ಚಾತ್ತಾಪಪಟ್ಟು ಬನ್ನಿ. ಒಂದು ಪಶ್ಚಾತ್ತಾಪ ಎನ್ನುವಾಗ ತಾವು ಮಾಡಿದಂಥ ಪಾಪಗಳಿಗೆ ಕ್ಷಮೆ ಯಾಚಿಸುತ್ತಾ, ನೋವನ್ನು ಅನುಭವಿಸುತ್ತಾ ದೇವರ ಬಳಿ ಬರುವುದು, ಮನ ತಿರುಗುವುದು ಬಹಳ ಮುಖ್ಯ. ಅದನ್ನೇ ದೇವರು ನಮ್ಮಿಂದ ಬಯಸೋದು. ನನ್ನ ಬಳಿ ಬನ್ನಿರಿ. ಪಶ್ಚಾತ್ತಾಪ ಎನ್ನುವುದೆಂದರೆ ಒಬ್ಬರ ಬಳಿ ಬರುವುದು, ಅದೇ ಪಶ್ಚಾತ್ತಾಪ. ಅದಕ್ಕೋಸ್ಕರ ಆ ವಾಚನದಲ್ಲಿ ದೇವರು ಹೇಳುವಂಥ ವಾಕ್ಯ, ನನ್ನ ಬಳಿಗೆ ಬನ್ನಿರಿ. ಎರಡನೆಯದಾಗಿ ಅವರು ಹೇಳುವುದು, ನಿಮ್ಮ ಬಟ್ಟೆಯನ್ನು ಹರಿದಾಕಬೇಡಿ, ನಿಮ್ಮ ಮನಸ್ಸನ್ನು ಹರಿದು ಬನ್ನಿ. ಆಗಿನ ಕಾಲದಲ್ಲಿ ಯಾರಾದರೂ ತಾವು ಮಾಡಿದಂಥ ಪಾಪಗಳಿಗೆ ಕ್ಷಮೆ ಯಾಚಿಸುವುದಾದರೆ, ತಮ್ಮ ಪಾಪಗಳನ್ನು ಅರಿದು ದೇವರಲ್ಲಿ ಕ್ಷಮೆ ಕೇಳಬೇಕಾದರೆ ಅವರು ಬಟ್ಟೆಯನ್ನು ಹರಿತಾ ಇದ್ದರು. ಅದಕ್ಕೋಸ್ಕರ ಹಲವಾರು ಹಳೆಯ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ. ದಾವೀದ ಅರಸನು ಬಟ್ಟೆಯನ್ನು ಹರಿತಾನೆ, ಸೊಲೊಮನ್ ಅರಸನು ಬಟ್ಟೆಯನ್ನು ಹರಿಯುತ್ತಾನೆ. ಯಾಕೆಂದರೆ ಪಶ್ಚಾತ್ತಾಪಪಟ್ಟು ಬಟ್ಟೆ ಹರಿತಾನೆ. ಆದರೆ ಈ ವಾಚನದಲ್ಲಿ ದೇವರು ಹೇಳುವುದು, ನನಗೆ ನಿಮ್ಮ ಬಟ್ಟೆಯನ್ನು ಹರಿಬೇಡಿ, ನಿಮ್ಮ ಹೃದಯವನ್ನು ಹರಿಬೇಕು. ಅಂದರೆ ಸಂಪೂರ್ಣವಾದ ಹೃದಯದಿಂದ ಪಶ್ಚಾತ್ತಾಪಪಟ್ಟು ನನ್ನ ಬಳಿಗೆ ಬರಬೇಕು. ಪಶ್ಚಾತ್ತಾಪ ಎನ್ನುವಾಗ ಬಾಹಿಕವಾದ ಪಶ್ಚಾತ್ತಾಪವಲ್ಲ, ಬದಲಾಗಿ ಅಂತರಂಗಿಕವಾಗಿರುವ ಪಶ್ಚಾತ್ತಾಪ. ಯಾವ ರೀತಿಯಲ್ಲಿ? ಅಂತರಂಗಿಕವಾಗಿ ನನ್ನನ್ನೇ ನಾನು ಎಸೆದು ದೇವರನ್ನು ನನ್ನ ಹೃದಯದಲ್ಲಿ ಕೂರಿಸುವುದೇ ನಿಜವಾದ ಪಶ್ಚಾತ್ತಾಪ. ನಾನೇನೂ ಅಲ್ಲ, ನನ್ನಿಂದ ಏನೂ ಇಲ್ಲ ಎಂದು ಹೇಳಿ ನನ್ನನ್ನೇ ನಾನು ತ್ಯಜಿಸಿ, ನನ್ನನ್ನೇ ನಾನು ಬಿಸಾಡಿ ದೇವರನ್ನು ನನ್ನ ಹೃದಯದಲ್ಲಿ ತರುವುದೇ ನಿಜವಾದ ಪಶ್ಚಾತ್ತಾಪ. ಇನ್ನು ಮೂರನೆಯದಾಗಿ ಆ ವಾಚನದಲ್ಲಿ ದೇವರು ಹೇಳ್ತಾ ಇರೋದು, ಮನಸ್ಪೂರ್ವಕವಾಗಿ ಬನ್ನಿರಿ. ಅಂದರೆ ನಾವು ಪಶ್ಚಾತ್ತಾಪ ಎನ್ನುವಾಗ ಕೇವಲ ಕಣ್ಣೀರನ್ನು ಸುರಿಸುವುದು ಅಲ್ಲ, ಇಡೀ ಮನಸ್ಸು, ದೇಹ, ಹೃದಯ ಎಲ್ಲವೂ ಒಟ್ಟುಗೂಡಿ ನಾವು ಬರಬೇಕು.
ಕೇವಲ ಕಣ್ಣೀರು ಸುರಿಸುವುದಲ್ಲ, ಹೃದಯವನ್ನು ಅರಿಯುವುದು ಮಾತ್ರವಲ್ಲ, ನಮ್ಮ ಸಂಪೂರ್ಣವಾದ ದೇಹವಾಗ್ಬೋದು, ಹೃದಯವಾಗ್ಬೋದು, ನನ್ನ ಸಂಪೂರ್ಣ ಮನಸ್ಸಾಗ್ಬೋದು, ಎಲ್ಲವನ್ನು ಸೇರಿ ಅವರ ಬಳಿಗೆ ಬರಬೇಕು. ಅದೇ ದೇವರಿಂದ ನಮ್ಮಿಂದ ಬಯಸೋದು. ದೇವರಿಂದ ಬಯಸುವುದು ಅದೇ ನಮ್ಮಿಂದ. ಇನ್ನು ಕೊನೆಯದಾಗಿ, ಯಾವ ರೀತಿಯಲ್ಲಿ ಯಾಜಕರು ನಮ್ಮ ಜೀವನದಲ್ಲಿ ಆ ಪಾಪ ಕ್ಷಮೆಗೆ ಒಂದು ಭಾಗವಾಗಿದ್ದಾರೆ ಎಂಬುದನ್ನು ಕೂಡ ಆ ವಾಚನ ನಮಗೆ ತಿಳಿಸ್ತದೆ. ಅದಕ್ಕೋಸ್ಕರ ಪ್ರತಿ ಬಾರಿ ನಾವು ಪಶ್ಚಾತ್ತಾಪ ಪಡುವಾಗ ಯಾಜಕರ ಬಳಿ ಹೋಗಿ ಪಾಪ ಕ್ಷಮೆ ಯಾಚಿಸ್ತೇವೆ. ಆದರೆ ಸಂಪೂರ್ಣವಾಗಿ ನಾವು ಪಾಪ ನಿವೇದನೆ ಮಾಡ್ತೇವಾ? ಹಲವು ಬಾರಿ ನಾವೇನು ಮಾಡ್ತೇವೆ, ಪಾಪ ನಿವೇದನೆ ಹೋಗುವಾಗ ಈ ಗುರುಗಳು ನನಗೆ ಗೊತ್ತು, ಏನು ತಿಳ್ಕೊತಾರೋ ಗೊತ್ತಿಲ್ಲ, ನಾನು ಹೇಳಬೇಕೋ ಬೇಡವೋ, ಆ ಗುರುಗಳು ನನಗೆ ಚೆನ್ನಾಗಿ ಗೊತ್ತು, ಈ ನಮ್ಮ ವಿಚಾರಣೆ ಗುರುಗಳು, ಇವರ ಹತ್ರ ನಾನು ಹೇಳ್ಕೊಳ್ಬೇಕೋ ಬೇಡವೋ ಎಂಬ ಯೋಚನೆಗಳು. ಹಾಗಾಗಿ ಹಲವಾರು ಪಾಪಗಳನ್ನು ನಾವು ಬಿಟ್ಟುಬಿಡ್ತೇವೆ. ದೇವರು ನಮ್ಮಿಂದ ಬಯಸುವುದು ಅದಲ್ಲ. ಸರ್ವವನ್ನು ನಾನು ಹೇಳಬೇಕು, ನಾನು ಮಾಡಿರುವ ಪ್ರತಿಯೊಂದನ್ನು ನಾನು ಹೇಳಬೇಕು. ಯಾವಾಗ ನನ್ನ ಪಾಪಗಳನ್ನು ನಾನು ಒಪ್ಪಿಕೊಳ್ತೇನೆ, ಈ ತಪ್ಪುಗಳನ್ನು ಮಾಡಿದ್ದೇನೆ, ಈ ಪಾಪಗಳನ್ನು ಮಾಡಿದ್ದೇನೆ, ಇದಕ್ಕೆ ಸಂಪೂರ್ಣವಾಗಿ ನನಗೆ ಕ್ಷಮಿಸಿರಿ ಎಂದು ಯಾವಾಗ ನಾನು ಅಂಜಲಾಕಿ ಬೇಡ್ತೇನೋ ಆಗ ನನಗೆ ಕ್ಷಮೆ ಲಭಿಸುತ್ತದೆ. ಯಾವ ಪಾಪಗಳನ್ನು ನಾನು ಹಾಗೇ ಮನಸ್ಸನ್ನು ಇಟ್ಕೊಳ್ತೇನೆ, ಯಾವ ತಪ್ಪುಗಳನ್ನು ನಾನು ಹೇಳದೆ ಹಾಗೇ ಉಳಿಸ್ಕೊಳ್ತೇನೆ, ಅದಕ್ಕೆ ಕ್ಷಮೆ ಸಿಗುವುದಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ನಾನು ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಅದನ್ನು ಗುರುಗಳ ಬಳಿ ಒಪ್ಪಿಸಬೇಕು. ಯಾಕೆಂದರೆ ಅಲ್ಲಿ ಕುಳಿತಿರುವುದು ಗುರುಗಳಲ್ಲ, ಬದಲಾಗಿ ಯೇಸು ಕ್ರಿಸ್ತರು. ನಾನು ಪಾಪಗಳನ್ನು ಒಪ್ಪಿಕೊಳ್ಳುವಾಗ, ಪಾಪ ಕ್ಷಮೆಯನ್ನು ಯಾಚಿಸುವಾಗ ಗುರುಗಳ ಬಳಿ ನಾನು ಕೇಳ್ತಾ ಇಲ್ಲ, ಬದಲಾಗಿ ದೇವರ ಬಳಿ, ಯೇಸು ಕ್ರಿಸ್ತರ ಬಳಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಹಾಗಾಗಿ ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಬೇಕು, ಅದನ್ನು ನಾನು ಒಪ್ಪಿಸಬೇಕು. ಮೂರನೇದಾಗಿ ಒಂದು ವಾಗ್ದಾನ ಮಾಡಬೇಕು, ಇನ್ನು ಮೇಲೆ ಯಾವುದೇ ಸರಿ ನಾನು ಈ ರೀತಿ ಪಾಪ ಮಾಡೋದಿಲ್ಲ, ಪ್ರಯತ್ನ ಮಾಡ್ತೇನೆ, ಆದಷ್ಟು ಮಟ್ಟಿಗೆ ನಿಮಗೆ ನೋವಾಗದಂತೆ, ನಿಮಗೆ ನೋವುಂಟು ಮಾಡದಂತೆ ನಾನು ನಡೆದುಕೊಳ್ತೇನೆ ಎಂದು ವಾಗ್ದಾನ ಮಾಡಬೇಕು. ಅದು ನಿಜವಾದ ಪಶ್ಚಾತ್ತಾಪ. ಅದೇ ನಾವು ದೇವರ ಬಳಿಗೆ ಹೋಗುವುದು ಎಂದರ್ಥ. ಒಬ್ಬ ಮಗಳು ತಾಯಿಗೆ ವಿಧೇಯಲಾಗಿ ನಡೀತಾ ಇದ್ಲು. ಎಂದಿಗೂ ತಾಯಿಯ ವಿರುದ್ಧ ಹೋಗಲಿಲ್ಲ. ಆಕೆ ತುಂಬ ಪ್ರೀತಿ ಮಾಡ್ತಾ ಇದ್ಲು. ತಾಯಿ ಕೂಡ ಆ ಮಗಳನ್ನು ವಿಶೇಷವಾಗಿ ಪ್ರೀತಿ ಮಾಡ್ತಾ ಇದ್ಲು. ಯಾಕೆಂದರೆ ತಂದೆ ಇಲ್ಲ, ಆ ತಂದೆ ಪ್ರೀತಿ ಆ ತಾಯಿಯ ಪ್ರೀತಿಯನ್ನು ಸೇರಿ ಆ ಮಗಳಿಗೆ ಕೊಟ್ಟಳು. ಅವಳು ಚೆನ್ನಾಗಿ ಓದಲು ಪ್ರಾರಂಭಿಸ್ತಾ ಇದ್ಲು, ಚೆನ್ನಾಗಿ ಓದ್ತಾ ಇದ್ಲು. ಆದರೆ ಕಾಲಕ್ರಮೇಣ ಅವಳ ಅಭ್ಯಾಸಗಳು ಬದಲಾದವು, ಅವಳ ಯೋಚನೆಗಳು ಬದಲಾಯಿತು. ಅವಳು ಕಾಲೇಜ್ಗೆ ಹೋಗಲು ಪ್ರಾರಂಭಿಸುವಾಗ ಸಹಪಾಠಿಗಳ ಸಹವಾಸದಿಂದ ಸ್ವಲ್ಪ ಕೆಟ್ಟ ಹವ್ಯಾಸಗಳಾದವು. ಮನೆಗೆ ತಡವಾಗಿ ಬರುವುದು, ತಾಯಿಯ ಮಾತನ್ನು ಕೇಳುವುದಿಲ್ಲ, ಅವಿಧೇಯತೆ, ಈ ರೀತಿ ಅವಳು ನಡೆದುಕೊಂಡು ಬಂದಳು. ಒಂದಿನ 10 ಗಂಟೆ ಆಯಿತು, ರಾತ್ರಿ 11 ಗಂಟೆ ಆಯಿತು, 12 ಗಂಟೆ ಆಯಿತು, ಇನ್ನೂ ಮನೆಗೆ ಬಂದಿಲ್ಲ. ತಾಯಿಗೆ ಒಂದೇ ಆಶ್ಚರ್ಯ, ಏನಾಯಿತು ನನ್ನ ಮಗಳಿಗೆ? ಹೇಗಿದ್ದವಳು ಯಾಕೆ ಹೀಗಾಗಿದ್ದಾಳೆ? ಯಾಕೆ ಈ ರೀತಿ ವನವಾಸ ಕೊಡ್ತಾ ಇದ್ದಾಳೆ, ನನಗೆ ನೋವು ಕೊಡ್ತಾ ಇದ್ದಾಳೆ ಎಂಬ ಕಣ್ಣೀರಿನ ಪ್ರಾರ್ಥನೆ. 1 ಗಂಟೆಗೆ ಒಂದು ಫೋನ್ ಬರುತ್ತೆ. ಈಗ ತಕ್ಷಣ ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಅವಳಿಗೆ ಆಶ್ಚರ್ಯ, ಇಷ್ಟೊತ್ತಾಯಿತು, 1 ಗಂಟೆಯಲ್ಲಿ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿದೆ, ಏನಾಯಿತು ಎಂದು ಹೇಳಿ ಆತುರದಿಂದ, ಆ ಭಯದಿಂದ ಅವಳು ಪೊಲೀಸ್ ಸ್ಟೇಷನ್ಗೆ ಹೋದಳು. ಆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಮಗಳನ್ನು ಒಂದು ಬೆಂಚಿನಲ್ಲಿ ಕುಳಿಸಿದ್ದಾರೆ. ಆ ಪೊಲೀಸ್ ಅವಳನ್ನು ಕರೆದು, ಏನಮ್ಮ, ನಿನ್ನ ಮಗಳಿಗೆ ಇದೇನಾ ನೀನು ಬುದ್ಧಿ ಕಲಿಸೋದು? ಇದೇ ರೀತಿನ ನೀನು ಪಾಠ ಕಲಿಸೋದು? ಇದೇನಾ ನೀನು ಜೀವನದಲ್ಲಿ ಕಲಿಸಿರೋದ ಹುಡುಗಿಗೆ? ಆಕೆ ಒಂದು ಮಾತು ಆಡಲಿಲ್ಲ. ಎಲ್ಲ ಕೇಳಿಸ್ಕೊಂಡು ಪೊಲೀಸ್ ಹೇಳ್ತಾರೆ, ಇದು ಕೊನೆ ಬಾರಿ, ಇನ್ನೊಂದು ಸಲ ಆಕೆ
ರೋಡಲ್ಲಿ ಕುಡಿದು ಗಲಾಟೆ ಮಾಡಿಕೊಂಡಿದ್ದರೆ ನಾನು ಆ್ಯಕ್ಷನ್ ತಗೋಬೇಕಾಗುತ್ತೆ. ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಕರ್ಕೊಂಡು ಹೋಗು ಅಂತ ಹೇಳಿ ಅವಳನ್ನ ಕಳಿಸ್ಬಿಟ್ಟು, ಅವಳನ್ನು ಕರ್ಕೊಂಡು ಬರುವಾಗ ದಾರಿಯಲ್ಲಿ ಒಂದು ಮಾತನ್ನು ಆ ತಾಯಿ ಆಡಲಿಲ್ಲ. ಈಕೆಯೂ ಕೂಡ ನಾಚಿಕೆಯಿಂದ ತಾನು ಮಾಡಿದಂಥ ತಪ್ಪು ಅರ್ಥ ಮಾಡ್ಕೊಳ್ಳೋದ್ರಿಂದ ತಾಯಿ ಹತ್ರ ಕೂಡ ಆಕೆ ಮಾತನಾಡಲಿಲ್ಲ. ಮನೆಗೆ ಬಂದು ಸೇರಿದ್ರು. ಆಗಲೇ ತಡವಾಗಿತ್ತು. ಅವಳೋಗಿ ಅವಳ ರೂಮಲ್ಲಿ ಮಲಗಿದ್ರು, ತಾಯಿ ಬಂದು ಅವರ ರೂಮಲ್ಲಿ ಮಲಗಿದ್ರು. ಬೆಳಿಗ್ಗೆ ಆದ ತಕ್ಷಣ ಆ ಮಗಳು ಎದ್ದು ಎಂದಿನಂತೆ ಎದ್ದು ಕೂತ್ಕೊಂಡಾಗ ಅವಳ ಮೇಜಿನ ಮೇಲೆ ಒಂದು ಗಿಫ್ಟ್ ಬಾಕ್ಸ್ ಇದೆ. ಗಿಫ್ಟ್ ಬಾಕ್ಸ್ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಆ ಗಿಫ್ಟ್ ಬಾಕ್ಸನ್ನು ತೆಗೆದುಕೊಂಡು ಅವಳಿಗೆ ಆಶ್ಚರ್ಯ. ಓಪನ್ ಮಾಡೋಕ್ಕಿಂತ ಮುಂಚೆ, ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ, ಇಷ್ಟು ದೊಡ್ಡ ಪಾಪ ಮಾಡಿದ್ದೇನೆ, ಆದರೂ ಯಾಕೆ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ, ಏನೋ ಇರಬೇಕು ಎಂದು ಹೇಳಿ ಆ ಬಾಕ್ಸನ್ನು ಓಪನ್ ಮಾಡಿದಾಗ ಅದರಲ್ಲಿ ಅವಳು ನೋಡಿದ್ದು ಒಂದು ಕಲ್ಲು, ಒಂದು ಗಾತ್ರದ ಕಲ್ಲು. ಆ ಕಲ್ಲಿನೊಳಗೆ ಅಲ್ಲಿ ಒಂದು ಪೇಪರ್ ಇತ್ತು. ಆ ಪೇಪರನ್ನು ತೆಗೆದು ಅವಳು ಓದಲು ಪ್ರಾರಂಭಿಸ್ತಾಳೆ. ಮಗಳೇ, ನಿನ್ನ ಕೈಯಲ್ಲಿರುವ ಈ ಕಲ್ಲು ಸುಮಾರು 200 ವರ್ಷ ಹಳೆಯದ್ದು. 200 ವರ್ಷ ಹಳೆಯದು. ಆದರೆ ಈ 200 ವರ್ಷಗಳಲ್ಲಿ ಆ ಕಲ್ಲು ಯಾವ ಬದಲಾವಣೆಯನ್ನು ಕಂಡಿಲ್ಲ. ಅದೇ ಗಾತ್ರ, ಅದೇ ಬಣ್ಣ, ಅದೇ ರೀತಿಯಲ್ಲಿ ಇದೆ. ಅದು ಯಾವ ರೀತಿಯೂ ಬದಲಾಗಿಲ್ಲ. ಅದೇ ರೀತಿಯಲ್ಲಿ ನನ್ನ ಪ್ರೀತಿ ನಿನಗೆ ಯಾವ ಬದಲಾವಣೆಯನ್ನೂ ಕಾಣಿಸುವುದಿಲ್ಲ. ನಾನಿದನ್ನು ಅಷ್ಟೇ ಪ್ರೀತಿಸುತ್ತೇನೆ ಎಂದು ಬರೆದಿತ್ತು. ಅವಳಿಗೆ ಕಣ್ಣೀರು ತಡ್ಕೊಳ್ಳೋಕ್ಕಾಗಲಿಲ್ಲ. ತಕ್ಷಣ ಹೋಗಿ ತಾಯಿಯನ್ನು ಅಪ್ಪಿಕೊಳ್ಳುತ್ತಾ ಕಾಲಿಗೆ ಬೀಳುವುದರ ಮೂಲಕ ತಾನು ಮಾಡಿದಂಥ ಪಾಪಕ್ಕೆ ಅವಳು ಕ್ಷಮೆ ಯಾಚಿಸ್ತಾಳೆ. ಒಂದು ವಾಗ್ದಾನ ಮಾಡುತ್ತಾಳೆ ತಾಯಿಗೆ, ಅಮ್ಮ, ಇನ್ನೆಂದಿಗೂ ನಾನು ಈ ರೀತಿಯ ಪಾಪ ಮಾಡಲ್ಲ, ಈ ರೀತಿಯ ತಪ್ಪು ಮಾಡಲ್ಲ, ಈ ರೀತಿಯ ಅಪರಾಧಗಳನ್ನು ನಾನು ಮಾಡಲ್ಲ ಎಂದು ಹೇಳಿ ಕ್ಷಮೆ ಯಾಚಿಸ್ತಾಳೆ. ಆ ತಾಯಿಗೆ ಆದಂತಹ ಸಂತೋಷ, ಆ ತಾಯಿಗೆ ಬಂದಂಥ ಸಮಾಧಾನ, ಆ ಹುಡುಗಿ ಮಾಡಿದ ಎಲ್ಲ ಪಾಪಗಳನ್ನು ಆಕೆ ಮರೆತು ಹೋಗುತ್ತಾಳೆ. ಒಬ್ಬ ಸಾಧಾರಣ ತಾಯಿ ಈ ರೀತಿಯ ಕ್ಷಮೆಯನ್ನು ನೀಡಿ ಎಲ್ಲವನ್ನು ಮರೆಯುವುದಾದರೆ ದೇವರು ಇನ್ನೆಷ್ಟರ ಮಟ್ಟಿಗೆ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ, ನಮ್ಮ ಪಾಪಗಳನ್ನು ಮರೆತು ಹೋಗ್ತಾರೆ. ಯಾವತ್ತೂ ಆಗಲು ಅವರ ಪಾಪಗಳನ್ನು ನಮಗೆ ನೆನೆಸ್ಕೊಳ್ಳೋದಿಲ್ಲ, ಅದನ್ನು ಹಾಗೆ ಇಟ್ಟುಕೊಳ್ಳುವುದಿಲ್ಲ. ಬದಲಾಗಿ ಅದನ್ನು ಅವರು ಅಳಿಸಿ ಹಾಕ್ತಾರೆ. ಯಾವುದನ್ನು ನಮ್ಮ ಪಾಪಗಳನ್ನು ಜ್ಞಾಪಕದಲ್ಲಿ ಅವರು ಇಟ್ಟುಕೊಳ್ಳಲ್ಲ. ಇದನ್ನು ಎಂದಿಗೂ ನಾವು ಮರಿಬಾರ್ದು. ಆದರೆ ಅವರು ನಮ್ಮಿಂದ ಬಯಸುವುದು ಏನೋ? ಪಶ್ಚಾತ್ತಾಪ. ನಾನು ಮಾಡಿದಂಥ ಪಾಪಕ್ಕೆ ಕ್ಷಮೆ, ಅಷ್ಟೇ ನಮ್ಮಿಂದ ಬಯಸುವುದು. ನಾನು ಮುಂಚೆ ಹೇಳ್ತಾ ಇದ್ದ ಹಾಗೆ, ಯೇಸು ಕ್ರಿಸ್ತರಿಗೆ ನಾವು ಮಾಡುವಂಥ ಪಾಪ ಎಲ್ಲ ಗೊತ್ತು. ದೇವರಿಂದ ನಾವು ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ. ಎಲ್ಲವೂ ಅವರು ಅರಿತಿದ್ದಾರೆ. ಮತ್ತು ಯಾಕೆ ಪಶ್ಚಾತ್ತಾಪ ಪಡಬೇಕು? ಯಾಕೆ ಪಾಪ ನಿವೇದನೆ ಮಾಡಬೇಕು? ಯಾಕೆಂದರೆ ಅವರು ನಮ್ಮಿಂದ ಬಯಸುವಂಥದ್ದು ಒಂದೇ ಒಂದು, ಅವರ ಮುಂದೆ ಮೊಣಕಾಲಿಟ್ಟು, ತಂದೆ ನನ್ನನ್ನು ಕ್ಷಮಿಸಿರಿ. ಇದೇ ಅವರು ನಮ್ಮಿಂದ ಬಯಸುವುದು. ನಮ್ಮ ಪಾಪ ಎಷ್ಟೇ ಇದ್ದರೂ ಸರಿ, ಎಷ್ಟೇ ದೊಡ್ಡದಾಗಿದ್ದರೂ ಸರಿ, ಎಷ್ಟೇ ಗಾತ್ರದಲ್ಲಿದ್ದರೂ ಸರಿ, ಅವರು ನಮ್ಮಿಂದ ಬಯಸುವುದು ಒಂದೇ ಒಂದು, ಸ್ವಾಮಿ ನನ್ನನ್ನು ಕ್ಷಮಿಸಿರಿ. ಇದೇ ನಮ್ಮಿಂದ ಅವರು ಬಯಸುವುದು. ಇದನ್ನು ನಾವು ಮಾಡಲು ತಯಾರಾಗಿದ್ದೇವೆಯಾ ಎಂದು ವಿಶೇಷವಾಗಿ ನಾವು ಯೋಚಿಸಿ ನೋಡಬೇಕು. ಇನ್ನು ಲೂಕನ ಅಧ್ಯಾಯ 19ರಲ್ಲಿ ನಾವು ನೋಡುವುದಾದರೆ, ಜಕಾಯನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಯೇಸು ಸ್ವಾಮಿ ಜರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕಾಯ ಎಂಬುವನಿದ್ದನು. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ.
ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದ ಆಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರೆಯುತ್ತಿದ್ದ ಆ ಮಾರ್ಗವನ್ನು ಬಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಜಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಪ್ರಿಯ ಸಹೋದರ ಸಹೋದರಿಯರೇ, ಈ ಜಕಾಯನ ಒಂದು ಕತೆ ನಮ್ಮೆಲ್ಲರಿಗೂ ಒಂದು ಮಾದರಿ, ಆಗ ಅದು ನಮ್ಮ ಕತೆ ಕೂಡ. ಜಕಾಯನು ಅವನೊಬ್ಬ ಸಾಹುಕಾರ, ರೋಮ್ ಚಕ್ರವರ್ತಿಗೆ ಕೆಲಸ ಮಾಡ್ತಾ ಇದ್ದ. ಅವನು ಜನರಿಂದ ವಸೂಲಿ ಮಾಡುವ ಕೆಲಸ, ಕೆಲವು ಬಾರಿ ಹೆಚ್ಚಾಗಿ ವಸೂಲಿ ಮಾಡುವುದು, ಅವರ ಕಷ್ಟಗಳನ್ನು ಅರಿಯದೆ ಅವರಿಗೂ ನೋವುಂಟು ಮಾಡುವುದು, ಅವರಿಂದ ಕಸಿದುಕೊಳ್ಳುವುದು, ಇದೆಲ್ಲವನ್ನು ಮಾಡ್ತಾ ಇದ್ದ. ಅಂದರೆ ಅವನನ್ನು ನೋಡುವಾಗ ಜನರಿಗೆ ಆಕ್ರೋಶ, ಕೋಪ, ಆದರೆ ಏನೂ ಮಾಡೋಕ್ಕಾಗಲ್ಲ ಅವನ್ನ. ಎರಡನೇದಾಗಿ ಅವನು ಬಹಳ ಗಿಡ್ಡ. ಯೇಸು ಕ್ರಿಸ್ತರ ಬಗ್ಗೆ ಕೇಳಿದ್ದ ಅವನು. ಇವಾಗ ಅವನು ಯೇಸು ಕ್ರಿಸ್ತರು ಬರುತ್ತಿದ್ದಾರೆ, ಹಾದು ಹೋಗುತ್ತಿದ್ದಾರೆ ಎನ್ನುವಾಗ ಅವನ ಮನಸ್ಸಿನಲ್ಲಿ ಒಂದು ಆಸೆ, ಯೇಸುವನ್ನು ನೋಡುವ ಆಸೆ, ಯೇಸುವನ್ನು ನೋಡುವಂಥ ಆಸೆ. ಆಗೇನು ಮಾಡ್ತಾನೆ? ಒಂದು ಮರವನ್ನು ಹೇರ್ತಾನೆ. ಒಬ್ಬ ಸಾಹುಕಾರ, ಹಣವಂತ, ಎಲ್ಲ ಜನರಿಗೆ ಗೊತ್ತಿರುವ ಒಬ್ಬ ವ್ಯಕ್ತಿ, ಅವನು ಮಾಡುತ್ತಿರುವ ಕೃತ್ಯವೇನು? ಮರ ಹೇರ್ತಾ ಇದ್ದಾನೆ. ಬಹುಶಃ ಜನರೆಲ್ಲ ನೋಡಿ ಅವನ್ನ ನಕ್ಕಿರ್ಬೋದು, ಹಾಸ್ಯ ಮಾಡಿರ್ಬೋದು, ಇವನಿಗೇನು ಬುದ್ಧಿ ಕೆಟ್ಟಿದ್ಯಾ ಎಂಬ ಮಾತುಗಳು ಆಡಿರ್ಬೋದು. ಅವನಿಗೆ ಅದು ಯಾವುದು ಮುಖ್ಯವಾಗಿರಲಿಲ್ಲ. ಅವನು ಮರ ಹತ್ತಬೇಕು, ಯೇಸು ಕ್ರಿಸ್ತರನ್ನು ನೋಡಬೇಕು. ಮೂರನೇದಾಗಿ ಯೇಸು ಕ್ರಿಸ್ತರೇ ಅವನ ಬಳಿಗೆ ಬರ್ತಾರೆ. ಜಕಾಯನನ್ನು ನೋಡಿ, ಬಾ, ನಾನು ನಿಮ್ಮ ಮನೆಗೆ ಬರ್ತೀನಿ ಇವತ್ತು. ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಜೊತೆ ಎಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಅಲ್ಲಿ ಜಕಾಯ ಒಂದು ಮಾತನ್ನು, ಅದ್ಭುತಕರವಾದ ಒಂದು ಮಾತನ್ನಾಡ್ತಾನೆ. ಸ್ವಾಮಿ, ನೀವು ನನ್ನ ಮನೆಗೆ ಬಂದಿದ್ದೀರಾ, ಇವತ್ತು ನಾನು ನಿಮಗೊಂದು ವಾಗ್ದಾನ ಮಾಡ್ತಾ ಇದ್ದೇನೆ. ಯಾರಿಗಾದರೂ ನಾನು ಮೋಸ ಮಾಡಿದ್ರೆ, ಯಾರಿಂದಾದರೂ ನಾನು ಕಸ್ಕೊಂಡಿದ್ರೆ, ಯಾರಿಗಾದರೂ ನಾನು ಯಾಮಾರಿಸಿದ್ರೆ, ಅದೆಲ್ಲವನ್ನು ನಾನು ವಾಪಸ್ ಕೊಡ್ತೇನೆ. ಎಲ್ಲವನ್ನು ವಾಪಸ್ ಕೊಡ್ತೇನೆ. 4 ಸಾರಿ ವಾಪಸ್ ಕೊಡ್ತೇನೆ. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗರಿಗೆ ಕೊಡ್ತೇನೆ. ಎಲ್ಲವನ್ನು ಹಚ್ಚಿಬಿಡ್ತೇನೆ. ಯೇಸು ಕ್ರಿಸ್ತರಿಗೆ ಆಡಿದಂತಹ ಮಾತು. ಕೊನೆಯದಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ, ಇಂದು ಈ ಮನೆ ಉದ್ಧಾರವಾಯಿತು. ಇಂದು ಈ ಮನೆ ಉದ್ಧಾರವಾಯಿತು. ಈ ಮಾತುಗಳನ್ನು ಯೇಸು ಕ್ರಿಸ್ತರು ನಮಗೆ ಆಡಲು ಸಾಧ್ಯವೇ? ನಮ್ಮನ್ನು ನೋಡಿ ಈ ವಾಕ್ಯವನ್ನು ಅವರು ಹೇಳಲು ಸಾಧ್ಯವೇ? ಪ್ರಶ್ನಿಸಬೇಕು. ಹಾಗಾದರೆ ನಮ್ಮ ಜೀವನವನ್ನು ಬದಲಾಯಿಸಬೇಕು. ಮೊದಲನೇದಾಗಿ ಯೇಸು ಕ್ರಿಸ್ತರನ್ನು ಈ ಜಕಾಯ ಏನು ಒಂದು ಆಸೆ, ನಾವು ನಿಜವಾಗಿ ಪಶ್ಚಾತ್ತಾಪ ಪಡಬೇಕು ಅನ್ನುವ ಒಂದು ಮನಸ್ಸಿದ್ದರೆ ಮೊದಲು ಜಕಾಯನಂತೆ ಒಂದು ಆಸೆ ಇರಬೇಕು. ಯೇಸು ಕ್ರಿಸ್ತರನ್ನು ನೋಡಬೇಕು, ಅದು ಮೊದಲ ಹೆಜ್ಜೆ. ಅವನು ಪಶ್ಚಾತ್ತಾಪ ಪಡುವ ಮೊದಲ ಹೆಜ್ಜೆ ಏನೆಂದರೆ, ನಾನು ಯೇಸುವನ್ನು ನೋಡಬೇಕು, ಯೇಸುವನ್ನು ಕಾಣಬೇಕು ಎಂಬ ಆಸೆ. ಅದು ಮೊದಲ ಹೆಜ್ಜೆ, ಅವನ ಪರಿವರ್ತನೆಯ ಮೊದಲ ಹೆಜ್ಜೆ. ಯೇಸುವನ್ನು ನಾನು ನೋಡಬೇಕು, ಯೇಸುವನ್ನು ನಾನು ಕಾಣಬೇಕು ಎನ್ನುವಂಥ ಆಸೆ. ಎರಡನೆಯದಾಗಿ ಅವನು ಮಾಡುವಂಥ ಕಾರ್ಯ ಯಾವ ಮಟ್ಟಕ್ಕೆ ಹೋಗ್ತದೆ ಅದು ಅವನಿಗೆ ಬೇಡ. ಯಾರೇನು ಹೇಳ್ತಾರೆ ಅದು ನನಗೆ ಬೇಡ. ಇವರೇನು ಹೇಳ್ಕೊಳ್ತಾರೋ ಅವರೇನು ಹೇಳ್ತಾರೋ ಅದು ಅವ್ರಿಗೆ ಬೇಕಾಗಿಲ್ಲ. ಅವರ ಮುಖ್ಯ ಉದ್ದೇಶ ಆ ಯೇಸುವನ್ನು ನೋಡಬೇಕು. ಮೂರನೆಯದಾಗಿ ನಾವು ಪಶ್ಚಾತ್ತಾಪ ಪಡಲು ಅಥವಾ ಯೇಸು ಕ್ರಿಸ್ತರ ಕಡೆ ಬರಲು ನಾವು ಸಿದ್ಧರಾದಾಗ ನಾವು ಮೊದಲು ಹೆಜ್ಜೆ ತಗೋತೀವೋ ಇಲ್ವೋ, ಯೇಸು ಕ್ರಿಸ್ತರು ಮೊದಲು ಹೆಜ್ಜೆ ತಗೊತಾರೆ.
ಯೇಸು ಕ್ರಿಸ್ತರ ಮೊದಲೇ. ಅದಕ್ಕೋಸ್ಕರ ಅವನು ಜಕಾಯ ಯೇಸು ಕ್ರಿಸ್ತರ ನೋಡುವುದಕ್ಕೆ ಮುಂಚೆ, ಅವರ ಜೊತೆ ಮಾತನಾಡೋದಕ್ಕೆ ಮುಂಚೆ ಯೇಸು ಕ್ರಿಸ್ತರೇ ಅಲ್ಲಿ ಬಂದು ನಿಲ್ತಾರೆ. ಜಕಾಯ ಬಾ, ನಾನು ಇಂದು ನಿಮ್ಮ ಮನೆಗೆ ಬರ್ತಾ ಇದ್ದೇನೆ, ನಾನು ಇಂದು ನಿಮ್ಮ ಮನೆಗೆ ಬರ್ತೇನೆ. ಅಂದರೆ ನಾವು ಯಾವಾಗ ಪಶ್ಚಾತ್ತಾಪ ಪಡ್ತೇನೆ, ನನ್ನ ಪಾಪಗಳಿಗೆ ಕ್ಷಮೆ ಯಾಚಿಸ್ತೇನೆ, ನಾನು ಮಾಡಿರುವುದು ತಪ್ಪು ಎಂದು ಅರಿತು ಯೇಸು ಕ್ರಿಸ್ತರ ಬಳಿ ಬರುವುದಕ್ಕೆ ಮುಂಚೆಯೇ ಯೇಸು ಕ್ರಿಸ್ತರು ನನ್ನ ಬಳಿಗೆ ಬರ್ತಾರೆ, ನನ್ನ ಬಳಿಗೆ ಬರ್ತಾರೆ. ಇದೋ ನಾನು ಇಂದು ನಿಮ್ಮ ಮನೆಗೆ ಬರಲು ಸಿದ್ಧನಾಗಿದ್ದೇನೆ. ಆದರೆ ನಾವು ಮೊದಲು ಪಶ್ಚಾತ್ತಾಪ ಪಡಲು ಸಿದ್ಧರಾಗಬೇಕು, ಅವರ ಬಳಿ ಬರಲು ಸಿದ್ಧರಾಗಬೇಕು. ಬರುವುದಕ್ಕೆ ಮುಂಚೆ ಯೇಸು ಕ್ರಿಸ್ತರೇ ಸ್ವತಃ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನಸ್ಸಿಗೆ ಬರ್ತಾರೆ. ನಾಲ್ಕನೇದಾಗಿ, ಪಶ್ಚಾತ್ತಾಪ ಎನ್ನುವುದು ಕೇವಲ ಮಾತುಗಳು ಮಾತ್ರವಲ್ಲ. ನಾನು ಬಿಟ್ಬಿಡ್ತೇನೆ, ನಾನು ಕ್ಷಮೆ ಯಾಚಿಸ್ತೇನೆ, ಇಲ್ಲ, ಅದನ್ನು ಕಾರ್ಯದಲ್ಲಿ ನಾನು ತೋರ್ಪಡಿಸಬೇಕು. ಅದು ನಿಜವಾದ ಪಶ್ಚಾತ್ತಾಪ. ಪಶ್ಚಾತ್ತಾಪ ಬಾಯಲ್ಲಿ ಮಾತ್ರವಲ್ಲ, ಬದಲಾಗಿ ಕಾರ್ಯದಲ್ಲಿ ತೋರ್ಪಡಿಸ್ಬೇಕು. ಅದಕ್ಕೋಸ್ಕರ ಜಕಾಯ ಹೇಳ್ತಾನೆ, ಎಲ್ಲವನ್ನು ಕೊಟ್ಬಿಡ್ತೇನೆ, ಯಾರಿಗನ ಮೋಸ ಮಾಡಿದ್ದರೆ ನಾನು ಕೊಡ್ತೇನೆ. ನಮ್ಮ ಕಾರ್ಯದಲ್ಲಿ ನಾವು ಪಶ್ಚಾತ್ತಾಪ ಪಡಬೇಕು. ಸ್ವಾಮಿ, ಅವನಿಗೆ ತುಂಬ ಹಿಂಸೆ ಕೊಟ್ಟಿದ್ದೀನಿ, ಅವನನ್ನು ಕ್ಷಮಿಸುವಂಥ ಶಕ್ತಿ ನನಗೆ ಕೊಡು, ಅದನ್ನು ನಾನು ಬೇಡಬೇಕು. ಸ್ವಾಮಿ, ಅವನ ವಿರುದ್ಧ ನಾನು ಇಲ್ಲ ಸಲ್ಲದನ್ನು ಮಾತನಾಡಿದ್ದೇನೆ, ಅವನ ವಿರುದ್ಧ ಇಲ್ಲ ಸಲ್ಲದ ಪಿತೂರಿ ಮಾಡಿದ್ದೇನೆ, ಅವರ ಹೆಸರನ್ನು ಕೆಡಿಸಿದ್ದೇನೆ, ಒಪ್ಪಿಕೊಳ್ಳಬೇಕು, ಕ್ಷಮೆ ಯಾಚಿಸಬೇಕು. ಎಷ್ಟೋ ವರ್ಷಗಳಾಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು, ಪಾಪ ನಿವೇದನೆಯೇ ನಾನು ಮಾಡಿಲ್ಲ, ನಾನೇನು ಪಾಪನೇ ಮಾಡಿಲ್ಲ, ನಾನು ಪಾಪ ಮಾಡುವುದೇ ಇಲ್ಲ ಎನ್ನುವ ಅಹಂಭಾವದಿಂದ ಹಲವಾರು ವರ್ಷಗಳಿಂದ ಪಾಪ ನಿವೇದನೆ ಮಾಡುವವರು ಎಷ್ಟು ಜನ ಇದ್ದೇವೆ. ಅಂಥವರಿಗೆ ಯೇಸು ಕ್ರಿಸ್ತರು ಬಳಿ ಬರಲು ಸಾಧ್ಯವೇ? ನನಗೆ ಗೊತ್ತಿಲ್ಲ. ನೀವು ಕೇಳಬೇಕು, ನಿಮ್ಮ ಮನಸ್ಸನ್ನು ನೀವು ಪರೀಕ್ಷಿಸಬೇಕು. ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡಲು ಮುಂದಾಗಬೇಕು, ಕ್ಷಮೆ ಯಾಚಿಸಲು ಮುಂದಾಗಬೇಕು. ಎರಡನೆಯದಾಗಿ, ನಾವು ದೇವರಿಂದ ಕ್ಷಮೆ ಕೇಳುವಾಗ ದೇವರು ನಮ್ಮಿಂದ ಬಯಸುವುದು ಏನು ನಮ್ಮಿಂದ ಬಯಸ್ತಾರೆ? ಅದೇ ರೀತಿ ನಾವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸಬೇಕು. ಅದೇ ದೇವರಿಂದ ನಮ್ಮಿಂದ ಬಯಸುವುದು. ಯಾವ ರೀತಿಯಲ್ಲಿ ದೇವರ ಕರುಣೆಯನ್ನು ನಾನು ಬಯಸ್ತೇನೆ, ದೇವರ ಕ್ಷಮೆಯನ್ನು ಬಯಸ್ತೇನೆ, ದೇವರ ಪ್ರೀತಿಯನ್ನು ಬಯಸ್ತೇನೆ, ಅದೇ ರೀತಿಯಲ್ಲಿ ನಾನು ಕೂಡ ಬೇರೆಯವರನ್ನು ಕ್ಷಮಿಸಲು ಮುಂದಾಗಬೇಕು, ಬೇರೆಯವರಿಗೆ ಕರುಣೆ ತೋರಲು ಮುಂದಾಗಬೇಕು, ಬೇರೆಯವರು ನನ್ನ ವಿರುದ್ಧ ಮಾಡಿದ ತಪ್ಪುಗಳನ್ನು ನಾನು ಕ್ಷಮಿಸಲು ಮುಂದಾಗಬೇಕು. ಅದು ಕಾರ್ಯರೂಪದಲ್ಲಿ ತರಬೇಕು. ಹೇಳುವುದು ಮಾತ್ರವಲ್ಲ, ಕಾರ್ಯದ ರೂಪದಲ್ಲಿ ತರಲು ಪ್ರಯತ್ನಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಕ್ಷಮಿಸುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಒಬ್ಬ ವ್ಯಕ್ತಿ ನನ್ನ ವಿರುದ್ಧ ಮಾತನಾಡಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ, ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾನೆ, ನನ್ನ ಹೆಸರು ಹಾಳು ಮಾಡಿದ್ದಾನೆ, ನನ್ನ ಕುಟುಂಬದ ಹೆಸರನ್ನು ಹಾಳು ಮಾಡಿದ್ದಾನೆ, ಅಂಥವನನ್ನು ಕ್ಷಮಿಸಲು ಸಾಧ್ಯವಿದೆಯೇ? ಹಲವಾರು ಬಾರಿ ಆ ವ್ಯಕ್ತಿಯನ್ನು ನೋಡುವಾಗ ಆಕ್ರೋಶ ಬರ್ತದೆ, ಆ ವ್ಯಕ್ತಿಯನ್ನು ನೋಡುವಾಗ ಎಷ್ಟು ಕೋಪ ಬರ್ತದೆ. ಆದರೂ ದೇವರು ನಮ್ಮಿಂದ ಬಯಸುವುದು ಕ್ಷಮಿಸು. ಹಾಗಾದರೆ ನಾವು ದೇವರ ವಿರುದ್ಧ ಎಷ್ಟು ಪಾಪ ಮಾಡಿದ್ದೇವೆ, ದೇವರು ಎಷ್ಟು ನಮ್ಮ ಬಗ್ಗೆ ಕೋಪ ಮಾಡಿಕೊಳ್ಬೋದು? ಅವನು ಮಾಡಿರೋದು ಏನೂ ಇಲ್ಲ, ಆದರೆ ದೇವರ ವಿರುದ್ಧ ನಾನು ಮಾಡಿರೋದು ಎಷ್ಟಿದೆ. ಹಾಗಾದರೆ ದೇವರು ನನ್ನ ವಿರುದ್ಧ ಎಷ್ಟು ಕೋಪ ಮಾಡಿಕೊಳ್ಬೋದು? ದೇವರು ಅದೇ ರೀತಿ ಹೇಳ್ಬೋದಲ್ಲ, ಎಷ್ಟು ಪಾಪ ಮಾಡಿದ್ದೀಯಾ, ನೀನನ್ನು ನಾನು ಕ್ಷಮಿಸಲು ಸಾಧ್ಯವೇ ಎಂಬ ಪ್ರಶ್ನೆ ನಮ್ಮಲ್ಲಿ ಕೇಳ್ಬೋದಲ್ಲ. ಅದಕ್ಕೋಸ್ಕರ ನಾವು ಯಾವ ಅಳತೆಯಲ್ಲಿ ದೇವರಲ್ಲಿ ಕ್ಷಮೆ ಯಾಚಿಸ್ತೇವೆ, ಅದೇ ಅಳತೆಯಲ್ಲಿ ನಾನು ಬೇರೆಯವರಿಗೂ ಕೂಡ ಕ್ಷಮೆ ನೀಡಬೇಕು. ಅದು ನಾವು ಕಾರ್ಯದಲ್ಲಿ ತೋರ್ಪಡಿಸುವುದು. ನಿಜವಾದ ಪಶ್ಚಾತ್ತಾಪ ಕಾರ್ಯದಲ್ಲಿ ವ್ಯಕ್ತಪಡಿಸಬೇಕು. ನಿಜವಾದ ಕ್ಷಮೆಯನ್ನು ನಾನು ಕಾರ್ಯರೂಪದಲ್ಲಿ ವ್ಯಕ್ತಪಡಿಸುವಾಗ ಮಾತ್ರ ನಮ್ಮ ಕ್ಷಮೆಗೆ ಒಂದು ಅರ್ಥವಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಇಲ್ಲಿ ವಿಶೇಷವಾಗಿ ಪಶ್ಚಾತ್ತಾಪ, ಕ್ಷಮೆ ಬಗ್ಗೆ ಧ್ಯಾನಿಸುತ್ತಿರುವಾಗ ನಾವು ಇಂದು ದೇವರಿಗೆ ಒಂದು ವಾಗ್ದಾನ ಮಾಡಬೇಕು. ಮೊದಲನೇದಾಗಿ, ನಾನು ಪಾಪ ಮಾಡುವುದನ್ನು ಬಿಡ್ತೇನೆ. ಎರಡನೆಯದಾಗಿ, ಪಾಪ ಮಾಡುವಾಗ ತಕ್ಷಣ ಅದಕ್ಕೆ ಕ್ಷಮೆ ಯಾಚಿಸಿ ನಾನು ನಿಮ್ಮ ಬಳಿ ಬರ್ತೇನೆ.
ಮೂರನೇದಾಗಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನನ್ನ ಜೀವನದಲ್ಲಿ ನಾನು ಕ್ಷಮೆ ಕೇಳುವಂತೆ, ಅದನ್ನು ಕಾರ್ಯರೂಪದಲ್ಲಿ ನಾನು ತರುವಂತೆ ನಾವು ಧ್ಯಾನಿಸಿ ಪ್ರಾರ್ಥಿಸಿ ಶಕ್ತಿಯನ್ನು ಬೇಡಬೇಕು. ದೇವರು ಖಂಡಿತವಾಗಿ ನಮ್ಮನ್ನು ಕ್ಷಮಿಸ್ತಾರೆ, ಖಂಡಿತವಾಗಿ ನನಗೆ ಕ್ಷಮಿಸ್ತಾರೆ. ಒಬ್ಬ ಬಾಲಕ ತಾನು ಪಾಪ ಮಾಡುವಾಗ, ತಪ್ಪು ಮಾಡುವಾಗ, ಒಂದು ತಪ್ಪು ದಾರಿ ಇಡುವಾಗ ಒಂದು ಸಣ್ಣ ಕಲ್ಲನ್ನು ಎತ್ಕೊಂಡು ಅವನು ಜೋಬಲ್ಲಿ ಹಾಕೊಳ್ತಾ ಇದ್ದ. ಯಾವಾಗೆಲ್ಲ ತಪ್ಪು ಮಾಡ್ತಾ ಇದ್ದ, ಯಾವಾಗೆಲ್ಲ ಪಾಪ ಮಾಡ್ತಾ ಇದ್ದ, ಅವಾಗೆಲ್ಲ ಒಂದು ಚಿಕ್ಕ ಚಿಕ್ಕ ಕಲ್ಲನ್ನು ತೆಗೆದು ಅವನು ಜೋಬಲ್ಲಿ ಹಾಕೊಳ್ತಾ ಇದ್ದ. ಕಾಲಕ್ರಮೇಣ ಅವನ ಜೋಬು ದೊಡ್ಡದಾಗಕ್ಕೆ ಸ್ಟಾರ್ಟ್ ಆಯಿತು, ದೊಡ್ಡದಾಯಿತು, ತುಂಬ ಭಾರವಾಗ್ತಾ ಇತ್ತು. ಹೊರಗಡೆ ನಗುಮುಖದಿಂದ ಇದ್ದಾನೆ, ಆದರೆ ಒಳಗಡೆ ಆ ಭಾರವನ್ನು ಹೊರ್ತಾ ಇದ್ದಾನೆ, ಭಾರವನ್ನು ಹೊರ್ತಾ ಇದ್ದಾನೆ. ಇನ್ನು ಅವನಿಗೆ ತಾಳಲು ಸಾಧ್ಯವಾಗಲಿಲ್ಲ. ತಕ್ಷಣ ಅವನು ದೇವಾಲಯಕ್ಕೆ ಹೋಗ್ತಾನೆ. ದೇವಾಲಯದಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಶಿಲುಬೆ ಒಂದಿದೆ, ಆ ಶಿಲುಬೆ ಬಳಿ ಹೋಗಿ ನಿಂತ್ಕೊಳ್ತಾನೆ. ನಿಂತ್ಕೊಳ್ಳುವಾಗ ಆ ಶಿಲುಬೆಯಲ್ಲಿ ಅವನು ಕೇಳುವಂಥ ಒಂದು ಪ್ರಾರ್ಥನೆ, ಸ್ವಾಮಿ, ಈ ಭಾರವನ್ನು ನನಗೆ ಹೊರಲು ಆಗ್ತಾ ಇಲ್ಲ, ಭಾರವನ್ನು ಹೊರಲು ಆಗ್ತಾ ಇಲ್ಲ, ದಯವಿಟ್ಟು ಈ ಭಾರವನ್ನು ಇಳಿಸಿ. ಅದಾದ ಬಳಿಕ ಅವನು ಆ ಶಿಲುಬೆಯನ್ನು ತದೇಕ ಚಿತ್ತದಿಂದ ನೋಡ್ತಾನೆ, ಆ ಗಾಯಗಳನ್ನು ನೋಡ್ತಾನೆ, ಆ ಕಣ್ಗಳನ್ನು ನೋಡುತ್ತಾನೆ, ಆ ಮುಳ್ಳಿನ ಕಿರೀಟ ನೋಡ್ತಾನೆ, ಕಾಲುಗಳನ್ನು ನೋಡ್ತಾನೆ. ಆ ಶಿಲುಬೆಯಿಂದ ಯೇಸು ನೀಡಿದಂಥ ಸಂದೇಶ, ನಿನ್ನ ಭಾರವನ್ನು ಈಗಾಗಲೇ ನಾನು ಹೊರುತ್ತಿದ್ದೇನೆ, ನಿನ್ನ ಭಾರವನ್ನು ಈಗಾಗಲೇ ನಾನು ಹೊತ್ತುಕೊಂಡಿದ್ದೇನೆ, ನೀನು ಈ ಭಾರವನ್ನು ಹೊರಬೇಕಾಗಿಲ್ಲ ಎಂದು ಹೇಳುವಾಗ ಒಂದೊಂದೇ ಕಲ್ಲನ್ನು ಅವನು ಪೀಠದ ಮೇಲೆ ಇಡ್ತಾನೆ. ಒಂದೊಂದೇ ಕಲ್ಲನ್ನು ಖಾಲಿ ಮಾಡಲು ಪ್ರಾರಂಭಿಸ್ತಾನೆ. ಒಂದೊಂದು ಕಲ್ಲಿಡುವಾಗ ಅವನ ಕಣ್ಗಳಲ್ಲಿ ನೀರು, ಅವನ ಹೃದಯದ ನೋವು ಒಂದೊಂದೇ ಅದನ್ನು ಪೀಠದ ಮೇಲೆ ಇಡ್ತಾನೆ. ಕೊನೆಗೆ ಎಲ್ಲ ಕಲ್ಲು ಖಾಲಿಯಾಗುತ್ತದೆ. ಖಾಲಿಯಾದಾಗ ಅವನ ಮನಸ್ಸಿನ ಭಾರ ಕೇವಲ ಬಾಹಿಕವಾದ ಭಾರವಲ್ಲ, ಮನಸ್ಸಿನ ಭಾರ ಕೂಡ ಕಮ್ಮಿಯಾಗಿ ಅವನು ದೇವಾಲಯದಿಂದ ಹೊರಬರುತ್ತಾನೆ. ಅವನು ಜೀವನದಲ್ಲಿ ಅಂದು ಒಂದು ಸಂದೇಶ ನೀಡಿದಂತಹ ಯೇಸು ಕ್ರಿಸ್ತರ ಆ ಸಂದೇಶ ಅವನ ಜೀವನದಲ್ಲಿ ಒಂದು ಅಡಿಪಾಯವಾಗ್ತದೆ. ಏನು? ನಿನಗಾಗಿ, ನಿನ್ನ ಪಾಪಕ್ಕಾಗಿ ನಾನು ಶಿಲುಬೆ ಹೊತ್ತಿದ್ದೇನೆ, ನಿನ್ನ ಪಾಪಕ್ಕಾಗಿ ನಾನು ಮರಣವನ್ನು ಅನುಭವಿಸಿದ್ದೇನೆ, ನಿನ್ನ ಪಾಪಕ್ಕಾಗಿ ನನ್ನ ರಕ್ತವನ್ನೇ ನಾನು ಸುರಿಸಿದ್ದೇನೆ. ಹಾಗಾಗಿ ನೀನು ಹೊರಬೇಡ, ಆಗಾಗ ನಿನ್ನ ಭಾರವನ್ನು ಕೆಳಗಿಳಿಸು, ನಿನ್ನ ಭಾರವನ್ನು ಕೆಳಗಿಳಿಸು. ಅಂದರೆ ಇದರ ಮುಖಾಂತರ ನಾವು ತಿಳಿಬೇಕಾಗಿರೋದು, ಪಾಪವನ್ನು ನಾವು ಆಗಾಗ ಒಪ್ಪಿಕೊಳ್ಳುತ್ತಾ ಪಾಪ ನಿವೇದನೆ ಸಂಸ್ಕಾರ ಮಾಡುತ್ತಾ ಆ ಪಾಪಗಳನ್ನು ನಾವು ಆದಷ್ಟು ಮಟ್ಟಿಗೆ ನಾವು ಖಾಲಿ ಮಾಡಬೇಕು. ಅದನ್ನು ಹೊರ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ, ಹೊರಲು ಸಾಧ್ಯವಿಲ್ಲ. ಹೊತ್ಕೊಂಡೇ ಇರಬೇಕು ಅಂತಲ್ಲ, ಅದನ್ನು ನಾವು ವಾರವನ್ನು ನಾವು ಖಾಲಿ ಮಾಡ್ತಾ ಇರಬೇಕು. ಅದೇ ಯೇಸು ಕ್ರಿಸ್ತರು ನಮ್ಮಿಂದ ಬಯಸೋದು. ನಾವು ಯೇಸು ಕ್ರಿಸ್ತರನ್ನು ಪ್ರೀತಿಸುವುದು ನಿಜವಾದರೆ, ಸತ್ಯವಾದರೆ ನಮ್ಮ ಪಾಪಗಳನ್ನು ಪದೇ ಪದೇ ಅವರಿಗೆ ಅರ್ಪಿಸಬೇಕು, ನಮ್ಮ ಪಾಪಗಳನ್ನು ಅವರಿಗೆ ನೀಡಬೇಕು. ಅದೇ ದೇವರಿಂದ ನಮ್ಮಿಂದ ಬಯಸೋದು. ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮಸಭೆ ನಮಗೆ ನೀಡಿರುವ ಅತ್ಯುತ್ತಮವಾದ ಕೊಡುಗೆ ಪಾಪ ನಿವೇದನೆಯ ಸಂಸ್ಕಾರ. ನೀವು ಸಂಪೂರ್ಣವಾಗಿ, ನೀವು ಯಾವಾಗ ಪಾಪ ನಿವೇದನೆ ಮಾಡ್ತೀರಾ, ಆ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸ್ತೀರಾ, ಆ ಪಾಪ ನಿವೇದನೆ ಸಂಸ್ಕಾರದಿಂದ ಹೊರಬರುವಾಗ ನಿಮ್ಮಲ್ಲಿ ಆಗುವಂಥ ಸಂತೋಷ, ನಿಮಗೆ ಸಿಗುವಂಥ ನೆಮ್ಮದಿ, ಶಾಂತಿ ಎಲ್ಲೂ ಸಿಗಲು ಸಾಧ್ಯವಿಲ್ಲ. ಹಾಗಾಗಿ ಪಶ್ಚಾತ್ತಾಪ ಸಂಸ್ಕಾರವನ್ನು ಸಂಪೂರ್ಣವಾಗಿ ಮಾಡಿ, ಸಂತೋಷದಿಂದ ಮಾಡಿ, ಸಮಾಧಾನದಿಂದ ಮಾಡಿ, ಸಂಪೂರ್ಣವಾಗಿ ಮಾಡಿ. ಖಂಡಿತವಾಗಿ ನಮ್ಮ ಮನಸ್ಸಿಗೆ ಸಿಗುವಂಥ ಆನಂದ, ಶಾಂತಿ, ಸಮಾಧಾನ ಯಾವುದರಿಂದೂ ನಮಗೆ ಸಿಗಲ್ಲ. ಯಾರು ಎಷ್ಟೇ ಕೊಟ್ಟರು ಸರಿ, ಯಾರು ಎಷ್ಟೇ ಹೊಗಳಿದ್ರು ಸರಿ, ಅದರಲ್ಲಿ ನಮಗೆ ಸಿಗಲ್ಲ. ಇದರಲ್ಲಿ ಸಿಗುವಂಥ ಶಾಂತಿ
ನಮಗೆ ಖಂಡಿತವಾಗಿ ಸಂಸ್ಕಾರದಲ್ಲಿ ಸಿಗುತ್ತದೆ. ಹಾಗಾಗಿ ಈ ಸಂಸ್ಕಾರವನ್ನು ಪದೇ 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 ನಾವು ಉಪಯೋಗಿಸಬೇಕು. ಪದೇ ಪದೇ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸ್ತಾ ಇರಬೇಕು. ಆಗ ಮಾತ್ರ ನಾವು ದೇವರಿಗೆ ಸನಿಹವಾಗಲು ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟು ವರ್ಷ ನಾವು ಈ ಲೋಕದಲ್ಲಿ ಬಾಳ್ತೀವಿ ನಮಗೆ ಗೊತ್ತಿಲ್ಲ. ಯಾವಾಗ ನಾವು ಸಾಯ್ತೀವಿ ನಮಗೆ ಗೊತ್ತಿಲ್ಲ. ಯಾವ ದಿನ ದೇವರು ನಮ್ಮನ್ನು ಕರ್ಕೊಳ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ಸದಾ ನಾವು ಸಿದ್ಧರಾಗಿರಬೇಕು, ಸದಾ ಸಿದ್ಧರಾಗಿರಬೇಕು. ಹಾಗಾಗಿ ಸದಾ ಪಾಪ ನಿವೇದನೆ ಸಂಸ್ಕಾರವನ್ನು ಮಾಡ್ತಾ ಇರಿ. ಅದರಿಂದ ತಪ್ಪಿಸ್ಕೊಳ್ಬೇಡಿ. ಪ್ರತಿ ತಿಂಗಳು ಮಾಡಿ. ಖಂಡಿತವಾಗಿ ನಾವು ಸದಾ ಸಿದ್ಧರಾಗ್ತೇವೆ. ಅದಕ್ಕೋಸ್ಕರ ಸಂತ ಜಾನ್ ಬರ್ಗ್ಸ್ಮ್ಯಾನ್ ಅವರು ಕೂಡ ಆ ಸೆಮಿನೇರಿಯಲ್ಲಿ ಓದುವಾಗ ಅವರ ಪ್ರೊಫೆಸರ್ ಒಂದು ಮಾತು ಕೇಳ್ತಾರೆ, ನೀವು ಆಟ ಆಡ್ತಾ ಇದ್ದೀರಾ, ದೇವರು ಸಡನ್ನಾಗಿ ಬಂದು ನಿನ್ನನ್ನು ನಾನು ಕರ್ಕೊಳ್ತಾ ಇದ್ದೇನೆ, ಬಾ ನನ್ನ ಬಳಿಗೆ ಅಂದರೆ ನೀವೇನು ಮಾಡ್ತೀರಾ? ಆಗೊಬ್ಬ ಬ್ರದರ್ ಹೇಳ್ತಾನೆ, ನಾನು ಫಸ್ಟು ನಮ್ಮ ಅಪ್ಪ ಅಮ್ಮ ಕಡೆ ಹೋಗ್ಬಿಟ್ಟು ಟಾಟಾ ಅಂತ ಹೇಳ್ಬಿಟ್ಟು ಬರ್ತೇನೆ. ಮತ್ತೊಬ್ಬ ಹೇಳ್ತಾನೆ, ನಾನು ಫಸ್ಟು ಹೋಗಿ ಚಾಪಲ್ಗೆ ಹೋಗಿ ಕುತ್ಕೊಂಡು ಜಪ ಮಾಡಿ ಪಾಪ ನಿವೇದನೆ ಮಾಡ್ತೇನೆ. ಆಗ ಸಂತ ಜಾನ್ ಬರ್ಗ್ಸ್ಮ್ಯಾನ್ ಹೇಳ್ತಾರೆ, ನೀನೇನು ಮಾಡ್ತೀಯ? ನಾನು ಆಟ ಆಡ್ತೀನಿ, ನಾನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀನಿ, ನನ್ನ ಆಟವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೇನೆ. ಯಾಕೆ? ನಾನು ಸದಾ ಸಿದ್ಧನಾಗಿದ್ದೇನೆ. ಸಾವು ಯಾವಾಗ ಬಂದರೂ ಸರಿ, ನಾನು ಸಿದ್ಧನಾಗಿದ್ದೇನೆ. ಸದಾ ಸಿದ್ಧರಾಗಿರಬೇಕು. ಯಾಕಂದರೆ ನಾವು ಈ ಲೋಕದ ಪಯಣ ಮುಗಿಸುವಾಗ ನನ್ನ ಮುಖದಲ್ಲಿ ಸಮಾಧಾನ ಇರಬೇಕು, ನೆಮ್ಮದಿ ಇರಬೇಕು, ತೃಪ್ತಿ ಇರಬೇಕು. ಹಾಗಾದರೆ ಈ ಪಾಪ ನಿವೇದನೆ ಸಂಸ್ಕಾರವನ್ನು ಸಂಪೂರ್ಣವಾಗಿ ನಾವು ಮಾಡಬೇಕು. ಸದಾ ಸಿದ್ಧರಾಗಿರಬೇಕು. ಈ ಸಂಸ್ಕಾರವನ್ನು ಪದೇ ಪದೇ ಪಡೆಯುತ್ತಾ ಸದಾ ನಾವು ಸಿದ್ಧರಾಗಿರೋಣ. ಅದೇ ಬಹಳ ಮುಖ್ಯವಾದ ಒಂದು ಕ್ರೈಸ್ತೀಯ ನಮ್ಮ ಧರ್ಮ. ಹಾಗಾಗಿ ಅದನ್ನು ಎಂದಿಗೂ ನಾವು ಮರೆಯದೇ ಇರಲು ಪ್ರಯತ್ನಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಪಶ್ಚಾತ್ತಾಪ ಪಡೋಣ, ಯೇಸು ಕ್ರಿಸ್ತರ ಬಳಿ ಬರೋಣ. ಹಾಗೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಒಂದು ವಾಗ್ದಾನ ಮಾಡೋಣ, ಇನ್ನೆಂದಿಗೂ ನಾನು ಈ ರೀತಿ ಪಾಪ ಮಾಡೋದಿಲ್ಲ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಒಂದು ಉತ್ತಮವಾದ ಸಂಸ್ಕಾರವನ್ನು ನಮಗೆ ನೀಡಿದ್ದಾರೆ, ಅದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಯೇಸುವೇ ಸ್ತೋತ್ರ, ಹೃದಯವಾರ್ಪಿಸುತ್ತಾ ಮನದೇ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿಮ್ಮಲ್ಲೇ. ಯೇಸುವೇ ಸ್ತೋತ್ರ, ಹೃದಯವನ್ನರ್ಪಿಸುತ್ತಾ ಮನದೇ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ನೀನೇ ನನ್ನ ಬಾಳಿನ ಬೆಳಕು, ನೀನೇ ನನ್ನ ಓಡಲಿನ ಉಸಿರು, ನೀನೇ ನನ್ನ ಬಾಳಿನ ಬೆಳಕು, ನೀನೇ ನನ್ನ ಓಡಲಿನ ಉಸಿರು. ನೋಡಿಸೋ ಎನ್ನಲಿ ನಿನ್ನ ನಾಮ, ನೋಡಿಸೋ ಎನ್ನಲಿ ನಿನ್ನ ನಾಮ. ಸಾರುವೆ ಜಗದಿ ಪೂಜ್ಯನಾಮ, ಯೇಸುವೇ ಸ್ತೋತ್ರ, ಹೃದಯವನ್ನರ್ಪಿಸುತ್ತಾ ಮನದೇ ವಂದಿಸುತ್ತಾ ನೀಡುವೆ ನನ್ನನ್ನೇ
ಜೀವಿಪೆನೆ ನಲ್ಲೇ ನೀನೆ ನನ್ನ ಆತ್ಮದ ಜಲವು ನಾನೇ ನಿನ್ನ ತ್ಯಾಗದ ಫಲವು ನೀನೆ ನನ್ನ ಆತ್ಮದ ಜಲವು ನಾನೇ ನಿನ್ನ ತ್ಯಾಗದ ಮೂಲವು ಆರಿಸೋ ಎನ್ನಲ್ಲಿ ಜೀವಾಮೃತವ ಆರಿಸೋ ಎನ್ನಲ್ಲಿ ಜೀವಾಮೃತವ ಸಲಹೋ ನಿನ್ನ ಪ್ರೀತಿ ಪಾತ್ರನ ಯೇಸುವೆ ಸ್ತೋತ್ರ ಹೃದಯವನ ಪೆಸುತ್ತ ಮನದೇವಂದಿಸುತ್ತ ನೀಡುವೆ ನನ್ನೇ ಜೀವಿಪೆ ನೇಮಲ್ಲೇ. ಪ್ರಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಪಾಪ ನಿವೇದನೆ ಸಂಸ್ಕಾರವನ್ನು ನೀಡಲಾಗುವುದು. ಹಾಗಾಗಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಹೃದಯದಿಂದ ಈ ಸಂಸ್ಕಾರದಲ್ಲಿ ಭಾಗವಹಿಸೋಣ ಮತ್ತು ಸಕಲವನ್ನು ಎಲ್ಲ ಪಾಪಗಳನ್ನು ಪ್ರಭು ಕ್ರಿಸ್ತರಿಗೆ ಅರ್ಪಿಸಿ ನಾವು ಪ್ರಾರ್ಥಿಸೋಣ, ಕ್ಷಮೆಯಾಚಿಸೋಣ, ಸಮಾಧಾನದಿಂದ ಶಾಂತಿಯಿಂದ ಜೀವಿಸೋಣ. ಅದಕ್ಕಾಗಿ ದೇವರು ನೀಡಿರುವ ಈ ಅದ್ಭುತವಾದ ಸಂಸ್ಕಾರವನ್ನು ನಾವು ಸಂಪೂರ್ಣವಾಗಿ ಸ್ವೀಕರಿಸಿ ಅದರ ಶಕ್ತಿಯನ್ನು, ವರವನ್ನು ಪಡೆಯೋಣ. ದೇವರು ನಿಮ್ಮೆಲ್ಲರನ್ನೂ ಹರಸಿ ಆಶೀರ್ವದಿಸಲಿ.